5,000 ವರ್ಷಗಳ ಹಿಂದೆ ಪಾಂಡವರು ಈ ಒಂದು ಸಾಮ್ರಾಜ್ಯವನ್ನು, ಹಸ್ತಿನಾಪುರದ ಸಾಮ್ರಾಜ್ಯವನ್ನು ತ್ಯಜಿಸಿ ಹಿಮಾಲಯಕ್ಕೆ ಹೋದಾಗ ಆಗ ಅವರ ಮೊಮ್ಮಗನಾದ ಪರೀಕ್ಷಿತನನ್ನು ರಾಜನಾಗಿ ಮಾಡಿ ಹೋಗ್ತಾರೆ. ಆಗ ಪರೀಕ್ಷಿತ್ ಕೇಳ್ತಾರೆ ಋಷಿ ಮುನಿಗಳ ಹತ್ರ, ಯಾಕೆ ನನ್ನ ತಾತಂದಿರು ನನ್ನ ಬಿಟ್ಟು ಹೊರಟೋದ್ರು, ಯಾಕೆ ಅವ್ರು ಇಲ್ಲಿ ಇರ್ಬೋದಿತ್ತಲ್ವಾ, ಇಲ್ಲೇ ಈ ಒಂದು ಭೂಮಿನ, ಈ ಒಂದು ಜಗತ್ತನ್ನು ಆಳ್ಬೋದಿತ್ತಲ್ಲ ಅಂತ ಕೇಳಿದಾಗ ಆಗ ಋಷಿ ಹೇಳ್ತಾರೆ, ಇಲ್ಲ, ಈ ಕೃಷ್ಣ ಈ ಧರ್ತಿಯನ್ನು ಬಿಟ್ಟು ಹೋದ್ಮೇಲೆ ಈ ಭೂಮಿ ಮೇಲೆ ಕಲಿಪುರುಷ ಪ್ರವೇಶ ಮಾಡಿದ್ದಾನೆ. ಕಲಿಪುರುಷನ ಅವತಾರದಿಂದ ಈ ಒಂದು ಕಲಿಯುಗ ಏನು ಬರ್ತಾ ಇದೆ ಅದು ತುಂಬ ಘೋರವಾಗಿರುತ್ತೆ. ಹಾಗಾಗಿ ನಿಮ್ಮ ಪಾಂಡವರು ಆ ಒಂದು ಘೋರವನ್ನು ನೋಡದೇನೆ ಹಾಗೂ ಕೃಷ್ಣನ ಅಗಲಿಕೆಯಿಂದ ಅವರು ದುಃಖತಪ್ತರಾಗಿ, ಸಾಕು, ನಾವಿಂದು ಈ ಒಂದು ಅರಮನೆ ಸುಖ ಸಂಪತ್ತು ಏನು ಬೇಡ, ನಾವು ಹಿಮಾಲಯಕ್ಕೆ ಹೋಗಿ ಭಗವಂತ ನಾಮಸ್ಮರಣೆ ಮಾಡೋಣ ಅಂತ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ಪರೀಕ್ಷಿತನಿಗೆ ಆಶ್ಚರ್ಯ ಆಗುತ್ತೆ, ಏನು ಕಲಿಪುರುಷ ಪ್ರವೇಶ ಮಾಡಿದ್ದಾನ ಈ ಒಂದು ಭೂಮಿ ಮೇಲೆ? ಹೌದು. ಆಗ ಋಷಿಮುನಿ ಹೇಳ್ತಾರೆ, ನೀನು ಆ ಕಲಿಪುರುಷನ ತಡಿಬೇಕಂತಂದರೆ ನೀನು 8 ದಿಕ್ಕುಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಕಲಿ ಪ್ರಭಾವವನ್ನು ನಿಲ್ಲಿಸಬೇಕು. ಅಂದಾಗ ಪರೀಕ್ಷಿತ್ ತನ್ನ ಬಿಲ್ಲು ಬಾಣವನ್ನು ತಗೊಂಡು ಹೋಗ್ತಾನೆ ಕಾಡಿ ಕಡೆ. ಆಗ ಅಲ್ಲಿ ಒಂದು ಕಾಡಿನಲ್ಲಿ ಹೋದಾಗ ಅಲ್ಲಿ ಒಂದು ಹಸು ಮತ್ತು ಒಂದು ಎತ್ತು. ಆ ಎತ್ತಿಗೆ 3 ಕಾಲುಗಳು ಇರೋದಿಲ್ಲ, ಒಂದೇ ಕಾಲ ಮೇಲೆ ನಿಂತಿರುತ್ತೆ. ಹಸು ಕಣ್ಣಲ್ಲಿ ನೀರು ತುಂಬ್ಕೊಂಡು ಅಳ್ತಾ ಇರುತ್ತೆ. ಆ ಒಂದು ಅಳುತ್ತಿರ್ತಕ್ಕಂಥ ಹಸುವನ್ನು ಎತ್ತು ಕೇಳುತ್ತೆ, ಯಾಕೆ ನೀನು ಅಳ್ತಾ ಇದೀಯಾ, ನಿನ್ನ ದುಃಖಕ್ಕೆ ಕಾರಣ ಏನು, ಯಾರಾದರೂ ನಿನಗೆ ಹೊಡೆದ್ರಾ ಬಡೋದ್ರಾ, ಏನು ನಿನ್ನ ಕಾರಣ ಹೇಳು ಅಂತ ಕೇಳ್ತಾ ಇದೆ. ನೋಡಿ, ಹಸು ಧರ್ಮ ಒಂದು ಹಸುವಿನ ಧರ್ಮ ಒಂದು ಎತ್ತಿನ ರೂಪ ತಗೊಂಡು ಬಂದಿರತಕ್ಕಂಥದ್ದು. ಹಸು ಈ ಭೂದೇವಿಯ ರೂಪ ತಗೊಂಡು ಬಂದಿರತಕ್ಕಂಥದ್ದು. ಆ ಒಂದು ಹಸು ಅಳ್ತಾ ಇದೆ. ಇಲ್ಲಿ ವಿಪರ್ಯಾಸ ಏನಂತಂದರೆ, ಎತ್ತು ತನ್ನ 3 ಕಾಲು ಕಳ್ಕೊಂಡಿದ್ರೂ ಸಹ ಒಂದೇ ಕಾಲು ನಿಂತ್ಕೊಂಡು ಹಸುವನ್ನು ಉಪಚರಿಸ್ತಾ ಇದೆ. ನೀನು ಹೇಗಿದೀಯಾ, ಯಾಕೆ ಅಳ್ತಾ ಇದ್ದೀಯಾ? ಆದರೆ ಹಸು ಕೇಳಬೇಕು, ನೀನು ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀಯಾ ಒಂದೇ ಕಾಲಲ್ಲಿ, ನೀನು 3 ಕಾಲು ಏನಾಯಿತು ಅಲ್ವಾ? ಸೊ ಆ ಒಂದು ಧರ್ಮದ ರೂಪದಲ್ಲಿರ್ತಕ್ಕಂಥ ಎತ್ತು ಮತ್ತು ಹಸುವಿನ ನಡುವೆ ಸಂಭಾಷಣೆ ನಡೀತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಕಪ್ಪಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಬರ್ತಾನೆ. ನೋಡಲಿಕ್ಕೆ ತುಂಬ ಕ್ರೂರವಾಗಿರ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಕಲಿಪುರುಷ. ಆ ಕಲಿಪುರುಷ ತನ್ನ ಕೈಲಿರ್ತಕ್ಕಂತಹ ಒಂದು ಗದೆ ಹಿಡ್ಕೊಂಡು ಆ ಒಂದೇ ಕಾಲು ನಿಂತ್ಕೊಂಡಿರ್ತಕ್ಕಂತಹ ಎತ್ತಿನ ಕಾಲಿಗೆ ಹೊಡಿತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಪರೀಕ್ಷಿತ್ ಮಹಾರಾಜ್ ಅಲ್ಲಿ ಬಂದಾಗ ತನ್ನ ಖಡ್ಗವನ್ನು ತೆಗೆದು, ಇನ್ನೇನು ಈ ಕಪ್ಪುದಂಥ ಒಬ್ಬ ಮನುಷ್ಯ ಮೂಕವಾಗಿರ್ತಕ್ಕಂಥ ಪ್ರಾಣಿಗಳನ್ನ ಹಿಂಸಿಸ್ತಾ ಇದ್ದಾನೆ ಅಂತೇಳಿ ಅವನ ಸಾಯಿಸಲಿಕ್ಕೆ ಮುಂದೆ ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಬರ್ತಕ್ಕಂತಹ ಒಂದು ಪ್ರಸಂಗ ಇಲ್ಲಿ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಸೊ ಹಸುವು ಧರ್ಮತತ್ವಗಳನ್ನು ಕರೆಯುತ್ತದೆ, ಆದುದರಿಂದ ಅದು ಪ್ರಯೋಜನಕಾರಿ, ಆದರೆ ಈಗ ನಿರ್ಗತಿಕವಾಗಿದೆ, ಕರುವಿಲ್ಲದಿದೆ. ಶೂದ್ರನು ಅಂದರೆ ಕಲಿಪುರುಷ ಅದರ ಕಾಲುಗಳಿಗೆ
ಮತ್ತೆ ಮತ್ತೆ ಹೊಡೆಯುತ್ತಿದ್ದಾನೆ, ಕಣ್ಣೀರನ್ನು ಸುರಿಸುತ್ತಿದೆ, ದುರ್ಬಲವಾಗಿದೆ. ಇದು ಆ ಒಂದು ಹಸುವಿನ ಪರಿಸ್ಥಿತಿ. ನಮ್ಮ ಸುತ್ತಲೂ ಎಷ್ಟೊಂದು ಘಟನೆಗಳು ನಡೀತಾ ಇದ್ದಾವೆ. ಈಗ ತಾನೇ ನಾವು ವೈಕುಂಠ ಏಕಾದಶಿನ ಸಂಭ್ರಮವಾಗಿ ಇವತ್ತು ಕೂಡ ನಾವು ಆಚರಿಸಿದ್ವಿ. ವಿಗತ ಕುಂಠ ಯಸ್ಮಾದಿತಿ ವೈಕುಂಠ, ಎಲ್ಲಿ ನಮಗೆ ಕುಂಠಗಳಿರೋದಿಲ್ವೋ. ಕುಂಠ ಅಂದರೆ ಆತಂಕ, ದುಃಖ, ದುಮ್ಮಾನಗಳು ಇಲ್ಲದೇ ಇರತಕ್ಕಂತಹ ಸ್ಥಳವನ್ನು ವೈಕುಂಠ ಅಂತ ಕರೀತಾರೆ. ಹಾಗಾದರೆ ಇದು ನಮ್ಮ ದೇವಸ್ಥಾನ, ಇದು ಒಂದು ವೈಕುಂಠದ ಅಂಶ. ಯಾಕೆಂದರೆ ಪ್ರಭುಪಾದರು ಹೇಳ್ತಾರೆ, ಟೆಂಪಲ್ಸ್, ದೇವಸ್ಥಾನಗಳು ಎಂಬಸಿ ಟು ವೈಕುಂಠ. ಈಗ ನೀವು ಯಾರಾದರೂ ವೀಸಾ ಬೇಕು, ಅಮೇರಿಕಕ್ಕೆ ಹೋಗ್ಬೇಕಂತಂದರೆ ಅಮೇರಿಕಾ ಎಂಬಸಿಗೆ ಹೋಗ್ಬೇಕಾಗತ್ತೆ. ಅಲ್ಲೋಗಿ ಅವ್ರು ಅಪ್ರೂವಲ್ ಮಾಡಿದ್ರೆ ಮಾತ್ರ ನಿಮಗೆ ವೀಸಾ ಸಿಗೋದು ಅಲ್ವಾ. ಆದರೆ ಆ ಒಂದು ಎಂಬಸಿಯಲ್ಲಿ ಅಮೇರಿಕದ ರೂಲ್ಸೇ ವರ್ಕೌಟ್ ಆಗೋದು. ಅಲ್ಲಿ ಹೋಗ್ಬಿಟ್ಟು ನಾವು ಜೋರಾಗಿ ಗದ್ದಲ ಮಾಡೋಂಗಿಲ್ಲ, ಅಲ್ಲಿ ನಮ್ಮದೇನು ನಡೆಯಲ್ಲ ಅಲ್ಲಿ. ಯಾಕೆಂದರೆ ಅದು ಅಮೇರಿಕ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅಲ್ಲಿಗೆ ಹೋಗಿ ನೀವು ಅಪ್ರೂವಲ್ ತೊಗೊಂಡ್ರೆ ಅಲ್ಲಿಂದ ನೀವು ಅಮೇರಿಕಕ್ಕೆ ಹೋಗ್ಬೋದು. ಅದೇ ಪ್ರಕಾರನೇ ವೈಕುಂಠಕ್ಕೆ ಹೋಗ್ಬೇಕಂತಂದರೆ ದೇವಸ್ಥಾನ ಎಲ್ಲಿ ವಿಷ್ಣುವಿನ ಆರಾಧನೆ ಆಗ್ತಾ ಇರುತ್ತೆ, ಅಲ್ಲಿ ನಾವು ಹೋಗಿ ಅಲ್ಲಿ ನಾವು ವೀಸಾ ತಗೋಬೇಕು, ವೀಸಾ ಟು ವೈಕುಂಠ. ಹಾಗಾಗಿ ಈ ಒಂದು ದೇವಸ್ಥಾನಗಳೇನು ಕರೀತಾರೆ, ವೈಕುಂಠದ ಅಂಶಗಳು. ಪ್ರಭುಪಾದರು ಹೇಳ್ತಾರೆ ಅದನ್ನು. ಆದರೆ ನಾವು ಇಲ್ಲಿ ಸಂಭ್ರಮವಾಗಿ ಆಚರಿಸ್ತಾ ಇರಬೇಕಾದ್ರೆ ಇದೇ ಒಂದು ಭೂಮಿ ಮೇಲೆ ಇನ್ನೊಂದು ಕಡೆ ಜನ ದುಃಖದಲ್ಲಿ ತೇಲ್ತಾ ಇದ್ದಾರೆ. ಲಾಸ್ಟ್ 3 ದಿನಗಳಿಂದ ಕ್ಯಾಲಿಫೋರ್ನಿಯಾ ಅಂತಕ್ಕಂಥ ಒಂದು ಸಿಟಿ ಅಮೇರಿಕದಲ್ಲಿ ಕಾಡ್ಗಿಚ್ಚಿನಿಂದ ಹೊತ್ತಿ ಉರಿತಾ ಇದೆ. ಎಷ್ಟರ ಮಟ್ಟಿಗೆ ಉರಿತಾ ಇದೆ ಅಂತಂದರೆ ಸರಿಸುಮಾರು 1 ನಿಮಿಷಕ್ಕೆ 5-6 ಫುಟ್ಬಾಲ್ ಅಂಗಳ ಎಷ್ಟಿರುತ್ತೆ ದೊಡ್ಡದಾಗಿ, ಅಷ್ಟು ದೊಡ್ಡ ದೊಡ್ಡ ಪ್ರದೇಶ, ಕಾಡಿನ ಪ್ರದೇಶ ಸುಟ್ಟು ಹೋಗ್ತದೆ ಪ್ರತಿಯೊಂದು ನಿಮಿಷಕ್ಕೆ. ಅಲ್ಲಿ ಅದು ಮನೆಗಳಿಗೂ ಆವರಿಸ್ಕೊಂಡ್ಬಿಟ್ಟಿದೆ ಬೆಂಕಿ. 15,000 ಮನೆಗಳು ಸುಟ್ಟು ಭಸ್ಮವಾಗೋಗಿದ್ದಾವೆ. ಒಂದೊಂದು ಮನೆ ಸುಮಾರು $8-10 ಮಿಲಿಯನ್, ಅಂದರೆ 35-50 ಕೋಟಿಗೆ ಬೆಲೆ ಬರ್ತಕ್ಕಂತಹ ಮನೆಗಳು ಅವರ ಕಣ್ಣು ಮುಂದೆನೇ ಬೆಂಕಿ ಹತ್ಕೊಂಡು ಹುರಿದು ಭಸ್ಮವಾಗಿ ಹೋಗ್ತಾ ಇದೆ. ಹಾಗಾದರೆ ಯಾರು ಆ ಒಂದು ಕಾಡಿನಲ್ಲಿ ಹೋಗಿ ಬೆಂಕಿ ಇಟ್ಟಿದ್ದು ಫಸ್ಟು? ಯಾರು ಇಟ್ಟಿದ್ದು? ಭಗವಂತ ಬೆಂಕಿ ಇಡ್ತಾರ? ಪ್ರಭುಪಾದರು ಹೇಳ್ತಾರೆ, ನಮ್ಮ ಸಮಾಜದ ಸುಖ ಮತ್ತು ದುಃಖ ಯಾವುದ್ರ ಮೇಲೆ ಅವಲಂಬವಾಗಿದೆ ಅಂದರೆ ಹಸುವಿನ ಸುಖ ಮತ್ತು ದುಃಖದ ಮೇಲೆ ಅವಲಂಬವಾಗಿದೆ. ಪ್ರಭುಪಾದರು ತುಂಬ ಕ್ಲಿಯರಾಗಿ ಬರೀತಾರೆ ಭಾಗವತದಲ್ಲಿ. ಹಸು ಸುಖವಾಗಿದ್ದರೆ ನಮ್ಮ ಸಮಾಜ, ಅದೇ ಹಸು ದುಃಖವಾದರೆ ಎಲ್ಲರೂ ಕಣ್ಣೀರು ಹಾಕಬೇಕಾಗುತ್ತೆ. ಸೊ ಕೆಲವೊಂದು ಪ್ರಸಂಗಗಳು ಭಾಗವತದಲ್ಲಿ ಕೊಟ್ಟಿದ್ದಾರೆ. ಏನಂದರೆ, ನಾನು ಓದ್ತಾ ಇದ್ದೆ ಒಂದು ಆರ್ಟಿಕಲ್, ಅದರಲ್ಲಿ ನೋಡ್ತಾ ಇದ್ದೀನಿ, ನಾವು ಇನ್ನೊಬ್ಬ ಜೀವಿಗೆ, ಇನ್ನೊಂದು ಪ್ರಾಣಿಗೆ ಹಿಂಸೆ ಕೊಟ್ಟರೆ ಆ ಒಂದು ಹಿಂಸೆ ನಮಗೆ ಅದು ಒಂದೇ ಬರುತ್ತೆ. ಯಾವ ರೂಪದಲ್ಲಿ ಬರುತ್ತೆ, ಯಾವ ಥರ ಬರುತ್ತೆ, ಅದು ಭಗವಂತ ಇಲ್ಲ ಪ್ರಕೃತಿ ಡಿಸೈಡ್ ಮಾಡುತ್ತೆ. ಇಲ್ಲಿ ಈ ಒಂದು ಭೂಮಿ ಮೇಲೆ ಪ್ರತಿದಿನ ಎಷ್ಟು ಪ್ರಾಣಿಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ ತಮ್ಮ ಒಂದು ನಾಲ್ಗೆ ರುಚಿಗೋಸ್ಕರ ಅಂತಂದರೆ, ನಾನು ಜಸ್ಟ್ ಒಂದು ಸ್ಮಾಲ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. 10 ಲಕ್ಷ ಹಸುಗಳನ್ನ ಸಾಯಿಸ್ತಾರೆ ಪ್ರತಿದಿನ.
ಆಮೇಲೆ 14 ಲಕ್ಷ ಕುರಿಗಳನ್ನ ಸಾಯಿಸ್ತಾರಂತೆ, 17 ಲಕ್ಷ ಮೇಕೆ, 40 ಲಕ್ಷ ಹಂದಿ, 20 ಕೋಟಿ ಕೋಳಿಗಳನ್ನ, 1.2 ಕೋಟಿ ಡಕ್ಸ್ ಬಾತುಕೋಳಿ, ಆಮೇಲೆ ಸುಮಾರು 40 ಕೋಟಿಗೂ ಹೆಚ್ಚು ಮೀನುಗಳನ್ನ ಸಾಯಿಸ್ತಾ ಇದ್ದಾರೆ. ಸೊ ಇದರ ಒಟ್ಟು ಸಂಖ್ಯೆ 6.5 ಬಿಲಿಯನ್, ಅಂದರೆ 650 ಕೋಟಿ. ಸುಮಾರು ಆಲ್ಮೋಸ್ಟ್ ನಮ್ಮ ಈ ಭೂಮಿ ಇರ್ತಕ್ಕಂಥ ಮನುಷ್ಯರ ಜನಸಂಖ್ಯೆ 8 ಬಿಲಿಯನ್ ಇದೆ, 6.5 ಬಿಲಿಯನ್. ಅಂದರೆ ಪ್ರತಿದಿನ ಇಷ್ಟೊಂದು ಪ್ರಾಣಿಗಳನ್ನ ನಾವು ಹತ್ಯೆ ಮಾಡಿ ತಿಂತಾ ಇದ್ದೀವಿ. ಹಾಗಾದರೆ ಎಲ್ಲಿ ಹೋಗುತ್ತೆ ಆ ಒಂದು ಪಾಪದ ಕರ್ಮಗಳು? ಅದರಲ್ಲಿ ಶ್ರೇಷ್ಠವಾದ ಹಸು, ಸುಮಾರು 10 ಲಕ್ಷ ಹಸುಗಳನ್ನ ಸಾಯಿಸ್ತಾ ಇದ್ದಾರೆ. ಹಾಗಾಗಿ ಪ್ರಭುಪಾದರು ಹೇಳ್ತಾರೆ, ಎಲ್ಲಿ ಹಸುವಿನ ಹತ್ಯೆ ನಡೆಯುತ್ತೆ ಅಲ್ಲಿ ಪ್ರಕೃತಿಯ ವಿಕೋಪಗಳು ಜಾಸ್ತಿ ಆಗುತ್ತೆ. ಯಾವ ಥರ ಅಂದರೆ ಯುದ್ಧಗಳ ಮೂಲಕ ಆಗಿರ್ಬೋದು, ಇಲ್ಲ ಪ್ರಕೃತಿಯ ವಿಕೋಪಗಳಂದರೆ ಭೂಕಂಪಗಳಾಗಿರ್ಬೋದು, ಇಲ್ಲ ಈ ಒಂದು ಕಾಡ್ಗಿಚ್ಚಾಗಿರ್ಬೋದು. ಮೊನ್ನೆ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡಿ ಎಲ್ಲರೂ ರಾತ್ರಿ ದೊಡ್ಡ ಪಾರ್ಟಿ ಮಾಡಿಕೊಂಡು ಎಲ್ಲ ಥರದ ಮಾಂಸಗಳನ್ನು ತಿಂದು ನೆಕ್ಸ್ಟ್ ದಿನ ಹೊಸ ದಿನ ಶುಭ ದಿನ ಶುರು ಮಾಡ್ತೀವಿ ಅಂತಂದು ಎಷ್ಟೊಂದು ಜನ ತಪ್ಪಾಗಿ ಜೀವನ ಮಾಡ್ತಾಯಿದ್ದಾರೆ. ಇನ್ನೊಂದು ಜೀವಿಗೆ ಹಿಂಸೆ ಕೊಟ್ಟು ನಾನು ಸುಖವಾಗಿರ್ತೀನಿ ಅಂತಕ್ಕಂತಹ ಮೂರ್ಖತನ ನಮ್ಮನ್ನು ಯಾವತ್ತಿಗೂ ಒಂದು ಸನ್ಮಾರ್ಗಕ್ಕೆ ತಗೊಂಬರೋದಿಲ್ಲ. ಈ ಒಂದು ಸೊಸೈಟಿಯಲ್ಲಿ ಇಷ್ಟೊಂದು ಯಾಕೆ ಆಗ್ತಾಯಿದೆ ಅಂತಂದರೆ ನಾವು ನಮ್ಮ ಕಾರ್ಯಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಹೇಗೆ ಪರೀಕ್ಷಿತ್ ಮಹಾರಾಜ್ ಎಲ್ಲಿ ಈ ಒಂದು ಹಸುವಿಗೆ ಆ ಒಂದು ಕಲಿಪುರುಷ ಶಿಕ್ಷೆ ಕೊಡ್ತಾ ಇದ್ದಾನೆ, ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾನೆ, ಅದಕ್ಕೆ ನೋವುಂಟು ಮಾಡ್ತಾ ಅಂತ ಗೊತ್ತಾದ ತಕ್ಷಣ ಏನು ಮಾಡಿದ್ರು, ಅವನು ಕಲಿಪುರುಷನ ಸಾಯಿಸಬೇಕು ಅಂತ ಮುಂದೆ ಬಂದರು. ಯಾಕೆ? ಪರೀಕ್ಷಿತ್ ಮಹಾರಾಜಿಗೆ ಗೊತ್ತು, ನನ್ನ ಸಾಮ್ರಾಜ್ಯದಲ್ಲಿ ಹಸುವಿಗೆ ಏನಾದರೂ ದುಃಖ ಆದರೆ ನನ್ನ ಇಡೀ ಸಾಮ್ರಾಜ್ಯ ಇರ್ತಕ್ಕಂಥ ಎಲ್ರಿಗೂ ದುಃಖ ಬಂದೇ ಬರುತ್ತೆ. ಅದು ಸನಾತನ ಧರ್ಮದ ಪರಿಪಾಲಕರ ಒಂದು ಮೈಂಡ್ಸೆಟ್. ಅವ್ರಿಗೆ ಗೊತ್ತು, ನನ್ನ ಒಂದು ಸಾಮ್ರಾಜ್ಯದಲ್ಲಿ ಹಸುವಿಗೆ ಏನಾದ್ರು ದುಃಖ ಆದರೆ ನನ್ನ ಸಾಮ್ರಾಜ್ಯ ನಾಶವಾಗಿ ಹೋಗುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ಸನ್ನಿವೇಶವನ್ನು ಭಾಗವತದಲ್ಲಿ ಹೇಳ್ತಾರೆ, ಹೇಗೆ ನಾವು ಹಸುವಿನ ಒಂದು ಸೇವೆಯನ್ನು ಮಾಡೋದಾಗಲಿ, ಹಸುವಿನ ಒಂದು ರಕ್ಷಣೆ ಕೊಡೋದಾಗಲಿ ನಾವು ತುಂಬ ಪ್ರಾಮುಖ್ಯವನ್ನು ಕೊಡಬೇಕು. ಶಾಸ್ತ್ರಗಳಲ್ಲಿ ನೀವು ಓದಿದರೆ ಸುಮಾರು 2000ಕ್ಕೂ ಹೆಚ್ಚು ಬಾರಿ ಹಸುವಿನ ರಕ್ಷಣೆ ಬಗ್ಗೆ ಹೇಳಿದ್ದಾರೆ. 2000ಕ್ಕೂ ಹೆಚ್ಚು ಬಾರಿ ಇಲ್ಲಿ ಶಾಸ್ತ್ರಗಳಲ್ಲಿ. ಸುಮಾರು 150 ಬಾರಿ ಹಸುವಿನ ಹತ್ಯೆ ಮಾಡಬೇಡಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಅಂದರೆ ವೇದ ಪ್ರಣಹಿತೋ ಧರ್ಮ, ವೇದಗಳಲ್ಲಿ ಏನು ಹೇಳಿದರೆ ಅದೇ ಧರ್ಮ. ಹಾಗಾದರೆ ಹಸುವಿನ ರಕ್ಷಣೆ ಧರ್ಮನೇ ಹೌದಲ್ವಾ? ಯಾಕಂದರೆ ಅದು ವೇದಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಹಸುವಿನ ರಕ್ಷಣೆ ಕೊಟ್ಟಿಲ್ಲ ಅಂತಂದರೆ ಅದು ಅಧರ್ಮ. ಕೃಷ್ಣ ಹೇಳ್ತಾರೆ, ಎಲ್ಲಿ ಅಧರ್ಮ ಬಿಭವತ್ ಕೃಷ್ಣ, ಎಲ್ಲಿ ಅಧರ್ಮ ಜಾಸ್ತಿ ಆಗುತ್ತೆ ಸಂಭವಾಮಿ ಯುಗೆ ಯುಗೆ, ನಾನು ಮತ್ತೆ ಮತ್ತೆ ಬರ್ತೀನಿ, ಬಂದು ನಾನು ರಕ್ಷಣೆ ಕೊಟ್ಟೇ ಕೊಡ್ತೀನಿ ಅಂತ. 5000 ವರ್ಷಗಳ ಹಿಂದೆ
ಹಸುವಿಗೆ ಹತ್ಯೆ ಮಾಡಲಿಕ್ಕೆ ಹೋದ ಕಲಿಪುರುಷನ ತಡಿಲಿಕ್ಕೆ ಪರೀಕ್ಷಿತ್ ಮಹಾರಾಜ್ ಇದ್ದರು. ಇವಾಗ ಯಾರಿದ್ದಾರೆ? ಯಾರೂ ಇಲ್ವಾ? ನೀವೆಲ್ಲ ಇದ್ದೀರಲ್ಲ. ಈಗ ಕಲಿಯುಗದಲ್ಲಿ ಹಸುಗಳನ್ನ ಅವುಗಳನ್ನ ಎಲ್ಲ ಅವಿಗೆ ಕೊಟ್ಟಿರ್ತಕ್ಕಂಥ ದುಃಖವನ್ನು ಭಗವಂತ ಯಾವ ಥರ ಅವರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತಂದರೆ, ಪರೀಕ್ಷಿತ್ ಮಹಾರಾಜ್ ಕೃಷ್ಣನ ಪರಮ ಭಕ್ತರು, ಅವ್ರು ಇಲ್ಲದೆ ಇರ್ಬೋದು, ಆದರೆ ಭಗವಂತನ ಎಷ್ಟೊಂದು ಶಕ್ತಿಗಳಿದ್ದಾವೆ ಈ ಪ್ರಪಂಚದಲ್ಲಿ. ವಾಯು ಒಂದು ಶಕ್ತಿ, ಅಗ್ನಿ ಒಂದು ಶಕ್ತಿ, ಈ ಭೂಮಿ ಒಂದು ಶಕ್ತಿ. ಹೌದಾ? ಭಗವಂತ ಯಾವುದೋ ಒಂದು ತನ್ನ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆ ಒಂದು ಮಾಡಿರ್ತಕ್ಕಂಥ ಪಾಪಕ್ಕೆ ತಕ್ಕವಾದ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಅಗ್ನಿದೇವ ಕೃಷ್ಣನ ಒಂದು ಅಂಶ ಹಾಗೂ ಕೃಷ್ಣನ ಒಬ್ಬ ಸೇವಕ. ವಾಯು ಕೃಷ್ಣನ ಒಂದು ಅಂಶ ಮತ್ತು ಸೇವಕ. ಭೂಮಿ ರಪೋ ನಲ ವಾಯು ಕೃಷ್ಣನ ಒಂದು ಎನರ್ಜಿ. ಅದೇ ಭಗವಂತ ಆ ಒಂದು ಎನರ್ಜಿಯನ್ನು ಉಪಯೋಗಿಸ್ಕೊಂಡು ಈ ಒಂದು ಮಾಡಿರ್ತಕ್ಕಂಥ ಎಷ್ಟೊಂದು ಪಾಪಕೃತ್ಯಗಳನ್ನ ಸಮ ಮಾಡ್ತಾನೆ. ಎಷ್ಟೊಂದು ಕಾಡ್ಗಿಚ್ಚುಗಳಾಗಿತ್ತು, ಆದರೆ ಹೀಗಾಗಿರ್ತಕ್ಕಂಥ ಕಾಡ್ಗಿಚ್ಚು ತುಂಬ ಘೋರ. ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ, ಇನ್ನೂ ಸುಡ್ತಾ ಇದೆ ಕ್ಯಾಲಿಫೋರ್ನಿಯಾ. ಯಾಕೆಂದರೆ ಅದು ಕೇವಲ ಬೆಂಕಿ ಅಲ್ಲ, ಬೆಂಕಿ ಜೊತೆಗೆ ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ ಅಂತೆ. ಅದನ್ನು ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ವಾಯು ಮತ್ತು ಅಗ್ನಿ ಇಬ್ಬರು ಸೇರಿ ಸುಟ್ಟಾಗ್ತಾ ಇದ್ದಾರೆ. ಇದು ನಮಗೆ ಒಂದು ಆಲೋಚನೆಗೆ ಬರಬೇಕು, ಯಾಕೆ ಈ ಥರ ಆಗುತ್ತೆ, ಯಾಕೆ ಈ ಥರ ಆಯಿತು, ಈ ಜಾಗದಲ್ಲಿ ಏನು ಸಮಸ್ಯೆ. ಅಲ್ಲಿ ಒಬ್ಬ ತುಂಬ ದೊಡ್ಡ ಶ್ರೀಮಂತ ಇದ್ದ ಆ ಒಂದು ಜಾಗದಲ್ಲಿ, ದೊಡ್ಡ ಮನೆ. ಆ ಮನೆ ಸುತ್ತಲೂ ಬೆಂಕಿ, ಇನ್ನೇನು ಬೆಂಕಿ ಹತ್ಕೊಳ್ಳುತ್ತೆ ಅನ್ನೋ ಟೈಮಲ್ಲಿ ತಂದೆ ಆಗಿರ್ತಕ್ಕಂಥ ಒಂದು ಏನು ಚಾಪರ್ ಅಂದರೆ ವಿಮಾನ, ಅಂದರೆ ಚಿಕ್ಕದಾಗಿರ್ತಕ್ಕಂಥ ಹೆಲಿಕಾಪ್ಟರ್ ಥರದ್ದು, ಅದರಲ್ಲಿ ನೀರು ತಗೊಂಬಂದು ಸುರಿತಾ ಇದ್ದಾನೆ ಮನೆ ಮೇಲೆ. ಮನೆ ಅವ್ನ ಕಣ್ಣು ಮುಂದೆನೇ ಭಸ್ಮ ಆಗೋಯ್ತು. ಯಾವಾಗ ನಮಗೆ ಪ್ರಕೃತಿ ನಮ್ಮ ಮೇಲೆ ಈ ಥರ ಪ್ರಭಾವಗಳು ಬೀರುತ್ತೆ, ನಮ್ಮ ಒಂದು ಚಿಕ್ಕ ಚಿಕ್ಕ ಆಗಿರ್ತಕ್ಕಂತಹ ಪ್ರಯತ್ನಗಳು ಅದ್ರ ಮುಂದೆ ಏನು ಸಮ ಅಲ್ಲ. ಹಾಗಾಗಿ ಶಾಸ್ತ್ರಗಳು ಹೇಳ್ತಾರೆ, ನಾವು ನಮ್ಮ ಒಂದು ಮುಂದಿರ್ತಕ್ಕಂತಹ ಒಂದು ಧರ್ಮವನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು. ಧರ್ಮ ರಕ್ಷಣೆ ಮಾಡಿಲ್ಲ ಅಂದರೆ ನಾವು ಅದಕ್ಕೆ ಬಲಿ ಆಗಬೇಕಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಪ್ರಭುಪಾದಲ್ಲಿ ಬರೀತಾರೆ ಸ್ಟಾರ್ಟಿಂಗಲ್ಲಿ ಭಾವಾರ್ಥದಲ್ಲಿ, ಹಸುವಿನ ದುಃಖಕರವಾದ ಸ್ಥಿತಿ ಈ ಕಲಿಯುಗದ ಮತ್ತೊಂದು ಚಿಹ್ನೆಯಾಗಿದೆ. ಆ್ಯಕ್ಚುಲಿ ಕಲಿ ಪ್ರವೇಶ ಆಗಿದೆ ಯಾವಾಗ ಅಂತಂದರೆ, ಯಾವಾಗ ಹಸುವಿನ ಕಣ್ಣಲ್ಲಿ ನೀರು ಬಂತು ಆಗ ಕಲಿಪುರುಷ ಈ ಒಂದು ಭೂಮಿಗೆ ಪ್ರವೇಶವಾದ. ಕೆಲವೊಂದು ವಿಷಯಗಳನ್ನ ಭಾಗವತನಲ್ಲಿ ಪ್ರಭುಪಾದ ಬರೀತಾರೆ. ಹಸು ಹೇಗೆ ನಮಗೆ ಒಳಿತಿನ ತರುತ್ತೆ ಅಂತ. ಯಾರಾದರೂ ಹಸು ಅದನ್ನು ಹಾಲು ಕರಿಬೇಕಾದ್ರೆ ನೋಡಿದ್ರೆ ಅವತ್ತು ಅವ್ರಿಗೆ ತುಂಬ ಶುಭ ದಿನ ಆಗುತ್ತಂತೆ, ಶುಭಕರ. ಸೊ ಹಾಗಿದ್ರೆ ನಮ್ಮ ಮನೆ ಮುಂದೆ ಒಂದು ಹಸು ಹಿಡ್ಕೊಂಡ್ಬಿಟ್ಟು ನಾವು ಹಸುನ ಯಾರಿಗೊಬ್ಬರು ಕರೆದು ಹಾಲು ಕರೆಸ್ಬಿಟ್ಟು ಅದು ನೋಡ್ಬೋದಲ್ವ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವಾಗೆಲ್ಲ ಹೆಂಗಾಗಿದೆ ಅಂದರೆ ಕಲಿಯುಗ ಜಾಸ್ತಿ ಬೆಳೀತಾ ಇರೋದ್ರಿಂದ ಅಲ್ಲಿ ಮಾರ್ಕೆಟಲ್ಲಿ ಪಾಕೆಟ್ ಮಿಲ್ಕ್ ಸಿಗುತ್ತೆ. ಆ ಪ್ಯಾಕೆಟ್ ಮಿಲ್ಕಲ್ಲಿ ಕೂಡ ಏನೇನು ಕಲಬೆರಕೆ ಮಾಡಿ ಕಳಿಸ್ತಾ ಇದ್ದಾರೆ. ಯಾರೋ ಒಬ್ಬರು ಒಂದು ಸ್ವಲ್ಪ ಕೆಮಿಕಲ್ ಯೂಸ್ ಮಾಡಿಕೊಂಡು ಅದಕ್ಕೆ ನೀವು ಎಷ್ಟು ನೀರು ಹಾಕಿದ್ರು ಕೂಡ ಅದು ಹಾಲಿನ ರೂಪನೇ ಕಾಣಿಸುತ್ತಂತೆ. ಅಷ್ಟು ಅದನ್ನು ಪ್ಯಾಕೆಟ್ ಇದು ಆ್ಯಡ್ ಮಾಡಿ ಕಳಿಸ್ತಾನೆ ಇದ್ದಾರೆ. ಎಷ್ಟು ಜನ ಅದನ್ನು ಕುಡಿತಾ ಇದ್ದಾರೆ, ಅದರಿಂದ ಏನೇನು ರೋಗಗಳು ಬರುತ್ತೆ ಅವ್ರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಜನ ಏನು ಮಾಡ್ತಾಯಿದ್ದಾರೆ, ಈಗ ಹಸುನ ಮನೆ ಮುಂದೆನೇ ಕರೆಸ್ತಾರೆ.
ಮನೆ ಮುಂದೆ ಅವ್ರ ಕಣ್ಣು ಮುಂದೆನೇ ಅವನು ಹಾಲು ಕರಿಬೇಕು. ಆವಾಗ ಅಲ್ಲಿ ತಗೊಂಡು ಆಯ್ತು ತಗೊಳಪ್ಪ ದುಡ್ಡು ಕೊಡ್ತಾರೆ. ಇವಾಗ ಆ ಪರಿಸ್ಥಿತಿ ಬಂದಿದೆ. ಅಟ್ಲೀಸ್ಟು ಹಾಲು ಕರಿಯೋದು ನೋಡ್ತಾ ಇದ್ದಾರಲ್ವ, ಅದರಿಂದ ಅವರಿಗೆ ಒಂದು ಶುಭಕರ ಆಗುತ್ತೆ ಅಂತ ಪ್ರಭು ಹೇಳ್ತಾರೆ. ಅದೇ ನೀವು ಯಾವಾಗಾದರೂ ಎಲ್ಲಾದ್ರೂ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಕಡೆ ಹಸು ನೋಡಿದ್ರೆ ಅವತ್ತು ನಿಮ್ಮ ಪ್ರಯಾಣ ಸುಗಮ ಆಗಿರುತ್ತೆ ಅಂತ. ನೀವು ಹಸು ನೋಡಿದ್ರೆ ಸುಗಮ, ಹಸು ನಿಮ್ಮ ಕಡೆ ನೋಡಿದ್ರೆ ಹೆಚ್ಚು ಸುಗಮ ಆಗಿರುತ್ತೆ. ಅದೇ ಹಸು ಏನಾದರೂ ಸ್ನೀಸಿಂಗ್ ಮಾಡಿದ್ರೆ, ಅಂದರೆ ಸೀನಿದ್ರೆ ಅದು ಸಾವನ್ನು ತರುತ್ತಂತೆ. ಅದೇ ಹಸುವಿನ ಕಣ್ಣಲ್ಲಿ ನೀರು ಬಂದರೆ ಈ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಅಂತ ಭಾಗವತಮಲ್ಲಿ ಹೇಳಿರ್ತಕ್ಕಂಥ ಸನ್ನಿವೇಶಗಳು. ಸೊ ಹಾಗಾಗಿ ಎಷ್ಟು ಭಗವಂತ ಈ ಒಂದು ಹಸುವಿನ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಕೃಷ್ಣ ಈ ಒಂದು ಹಸುಗಳನ್ನ ರಕ್ಷಕ, ಗೋರಕ್ಷಕ, ಗೋಪಾಲ, ಗೋವಿಂದ ಅಂತಲೂ ಕರಿತೀವಿ. ಒಬ್ಬ ಪಂಡಿತನಾಗಿರ್ತಕ್ಕಂಥ ವ್ಯಕ್ತಿ ಹಸುವಿಗೆ ಎಷ್ಟು ಅದಕ್ಕೆ ಸತ್ಕಾರ ಮಾಡ್ತಾರೆ, ಅದೇ ಪ್ರಕಾರ ಅವರು ಎಲ್ಲ ಒಂದು ಜೀವ ಸಂಕುಲಗಳಿಗೂ ಸತ್ಕಾರ ಮಾಡಬೇಕು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನೇ ಸುನಿಶ್ಚೈವ ಸ್ವಪಾಕೇ ಚ ಪಂಡಿತ ಸಮದರ್ಶಿನ. ಸೊ ಪಂಡಿತನಾಗಿರ್ತಕ್ಕಂಥ ವ್ಯಕ್ತಿ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣಿ, ಅಂದರೆ ಬ್ರಾಹ್ಮಣರಿಗೆ ಎಷ್ಟು ಮರ್ಯಾದೆ ಕೊಡ್ತಾರಲ್ವ ಅದೇ ಮರ್ಯಾದೆನ ಬ್ರಾಹ್ಮಣೆ ಗವಿ ಹಸ್ತಿ, ಗವಿ ಅಂದರೆ ಹಸು, ಹಸ್ತಿ ಅಂದರೆ ಆನೆ, ಸುನಿಕೇಚ ಸ್ವಪಾಕೇಚ ಸುನಿಶ್ಚೈವ, ಸುನಿ ಅಂದರೆ ನಾಯಿ, ಆಮೇಲೆ ಸ್ವಪಾಕೇಚ ಅಂದರೆ ನಾಯಿ ಮಾಂಸ ತಿಂತಕ್ಕಂಥ ವ್ಯಕ್ತಿ, ಅವನಿಗೂ ಕೂಡ ಸಮನಾಗಿ ನೋಡ್ತಾನೆ. ಯಾರು? ಪಂಡಿತ. ಪಂಡಿತ ಅಂದರೆ ಕೇವಲ ಸುಮ್ಮನೆ ಶಾಸ್ತ್ರಗಳು ಹೇಳ್ಕೊಂಡು ಬರೀ ಕೇವಲ ಭಗವಂತನ ಪೂಜೆ ಮಾಡಿಕೊಂಡು ಬೇರೆ ನನಗೆ ಯಾರು ಸಂಬಂಧ ಇಲ್ಲ ಅಂತಕ್ಕಂಥದ್ದೆಲ್ಲ. ನಿಜವಾದ ಪಂಡಿತ ಯಾರಂತಂದರೆ ಎಲ್ಲ ಜೀವ ಸಂಕುಲಗಳಿಗೂ ಒಂದೇ ಸರಿಯಾಗಿ ನೋಡ್ತಾನೆ. ಯಾಕೆಂದರೆ ಆ ಒಂದು ಜೀವಿಗಳ ದೇಹದಲ್ಲಿ ಭಗವಂತ ನೆಲೆ ಮಾಡಿದ್ದಾನೆ, ಅವರ ಹೃದಯದಲ್ಲಿ ಭಗವಂತ ನೆಲೆ ಮಾಡಿದ್ದಾನೆ. ಈ ದೇವಸ್ಥಾನಕ್ಕೆ ನಾವು ಯಾಕೆ ಬರ್ತೀವಿ ಅಂತಂದರೆ ಅಲ್ಲಿ ರಾಧಾಕೃಷ್ಣಚಂದ್ರ ಇದ್ದಾರೆ, ಹೌದಾ? ಹಾಗಾಗಿ ಅಲ್ಲಿ ಬಂದು ನಾವು ನಮಸ್ಕಾರ ಮಾಡ್ತೀವಿ, ಈ ದೇವಾಲಯವನ್ನು ನಾವು ನಮಸ್ಕಾರ ಮಾಡ್ತೀವಿ. ಅದೇ ಪ್ರಕಾರನೇ ಒಬ್ಬ ಪಂಡಿತನಾಗಿರ್ತಕ್ಕಂಥವನು ಪ್ರತಿಯೊಂದು ಜೀವ ದೇಹವನ್ನು ಒಂದು ದೇವಾಲಯ ಥರ ನೋಡ್ತಾನೆ. ಯಾಕೆ? ಹೃದಯದಲ್ಲಿ ಪರಮಾತ್ಮ ನೋಡ್ತಾನೆ. ಅದು ತುಂಬ ಉನ್ನತವಾದಂತಹ ಒಂದು ಪಾಂಡಿತ್ಯವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅದನ್ನು ಫಾಲೋ ಮಾಡ್ತಕ್ಕಂಥದ್ದು. ನಾವು ಭಾಗವತವನ್ನು ಓದಿ ಆ ಒಂದು ಪಾಂಡಿತ್ಯವನ್ನು ಪಡ್ಕೊಂಡು ಆ ಒಂದು ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕು. ಎಲ್ಲರೂ ಸಮಾನವಾಗಿ ನೋಡ್ತಕ್ಕಂಥದ್ದು, ಎಲ್ರಿಗೂ ನಾವು ಒಂದು ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ಬೆಳೆಸ್ಕೋಬೇಕು. ಸೊ ಇದು ಅಷ್ಟೇ ಅಲ್ಲದೆ ಭಾಗವತವನ್ನು ಹೇಳ್ತಾರೆ, ಹೇಗೆ ಹಸುವಿನ ರಕ್ಷಣೆ ನಮಗೆ ನಮ್ಮ ಆರೋಗ್ಯ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾರಾದರೂ ಆರೋಗ್ಯ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಅದರಲ್ಲಿ ಅವರ ದೇಹದಲ್ಲಿರ್ತಕ್ಕಂತಹ ತ್ರಿಧಾತು, ಕಫ, ಪಿತ್ತ ಮತ್ತು ವಾಯು, ಅದರ ವೇರಿಯೇಷನ್ಸಿಂದ ಅವ್ರಿಗೆ ದೇಹದಲ್ಲಿ ಯಾವುದೋ ಒಂದು ರೋಗದ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಏನು ಮದ್ದು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಜಠರಾಗ್ನಿ, ವೈಶ್ವನರ, ಆ ಜಠರಾಗ್ನಿನ ನಾವು ಯಾವಾಗಲೂ ಸದಾ ಅದನ್ನು ಚೆನ್ನಾಗಿ ಇಟ್ಕೋಬೇಕು. ರೈಟ್? ಯಾವಾಗ ಫುಡ್ ಡೈಜೆಷನ್ ಆಗಲ್ಲ ಕರೆಕ್ಟಾಗಿ, ದಟ್ ಲೀಡ್ಸ್ ಸೋ ಮನಿ ಡಿಸೀಸಸ್. ಹಾಗಾಗಿ ಜಠರಾಗ್ನಿ ಚೆನ್ನಾಗಿ ಇಟ್ಕೋಬೇಕು.
ಕೃಷ್ಣ ಭಗವದ್ಗೀತೆ ಹೇಳ್ತಾರೆ, ಅಹಂ ವೈಶ್ವನರ ಎಂದು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಾನು ಜಠರಾಗ್ನಿ, ಅದನ್ನು ಚೆನ್ನಾಗಿ ಹಿಡ್ಕೋಬೇಕು. ಹಾಗಾದ್ರೆ ಹೇಗೆ ಅದಕ್ಕೆ ಆ ಅಗ್ನಿಗೆ ಇದೇನು ಫ್ಯೂಲ್ ಯಾವುದು? ಅದು ಗೀ, ತುಪ್ಪ. ಸೊ ದಿನ ಒಂದು ಚಮಚ ತುಪ್ಪ ತಿನ್ನಬೇಕು ಡೈಲಿ. ಅವಾಗೇನಾಗುತ್ತೆ, ಆ ಒಂದು ಜಠರಾಗ್ನಿ ಚೆನ್ನಾಗಿ ಉರಿಯುತ್ತೆ. ಆ ತುಪ್ಪದ ಮೂಲ ಯಾವುದು? ಹಸು. ಹಸುನ ಹಿಡ್ಕೊಂಡಿರ್ತಾನೆ ತುಪ್ಪ ಸಿಗುತ್ತೆ. ಹಸು, ಹಾಲು, ಅದರಿಂದ ತುಪ್ಪ ಬರುತ್ತೆ. ಅದೇ ಜಾಸ್ತಿ ತುಪ್ಪ ತಿಂದುಬಿಟ್ರೆ ಏನಾಗುತ್ತೆ? ಡಿಸೆಂಟ್ರಿ ಆಗೋಗ್ಬಿಡುತ್ತೆ, ಇಂಡೈಜೆಷನ್ ಶುರು ಆಗುತ್ತೆ, ಇನ್ನೊಂದು ರೋಗ ಬರುತ್ತೆ. ಆಗ ಅದನ್ನು ಮಜ್ಜಿಗೆ ಕುಡಿಬೇಕು, ಮೊಸರು ತಿನ್ನಬೇಕು. ರೋಗ ಬಂದರೂ ಇದಕ್ಕೆ, ಅದು ತಿಂದು ಜಾಸ್ತಿ ರೋಗ ಬಂದರೆ ಮತ್ತೆ ನಿವಾರಿಸ್ಕೊಳ್ಳೋಕ್ಕೆ. ಸೊ ಎಲ್ಲದೂ ಕೂಡ ಹಸುವಿನ ಮೂಲನೇ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಪ್ರಭುಪಾದರು. ಸೊ ಹಾಗಾಗಿ ಈ ಒಂದು ಹಸುವಿನ ರಕ್ಷಣೆಯನ್ನು ಕೊಡಬೇಕಾಗಿರ್ತಕ್ಕಂತಹ ಈ ಒಂದು ಪರೀಕ್ಷಿತ್ ಮಹಾರಾಜ್ ತನ್ನ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಅವರು ಮುಂದೆ ಬಂದು ಈ ಒಂದು ಹಸುವನ್ನು ಪ್ರೊಟೆಕ್ಷನ್ ಕೊಡಲಿಕ್ಕೆ ಕಲಿಪುರುಷನನ್ನು ಹಾಗೂ ಕಲಿಪುರುಷನ ಶಿಕ್ಷೆ ಮಾಡಲಿಕ್ಕೆ ಯಾರು? ಪರೀಕ್ಷಿತ್ ಮಹಾರಾಜ್ ಬರ್ತಾರೆ. ನಮಗೂ ಕೂಡ ಎಷ್ಟೊಂದು ದುಃಖಗಳು, ದುಮ್ಮಾನಗಳು ಬರ್ತಾ ಇರ್ತವೆ. ಕಲಿಪುರುಷ ನಮ್ಮನ್ನು ಯಾವುದೋ ಒಂದು ರೂಪದಲ್ಲಿ ಕಾಡ್ತಾ ಇರ್ತಾರೆ. ಆದರೆ ಅದರ ರಕ್ಷಣೆಗೆ ಈ ಕಲಿಯುಗದಲ್ಲಿ ನಮಗಿರ್ತಕ್ಕಂತಹ ಒಂದೇ ಒಂದು ವಿಧ. ಕಲೋ ದೋಷ ನಿಧೇ ರಾಜನ್ ಹಸ್ತೀನ್ ಏಕೋದ್ ಮಹಾದ್ಗುಣಾತ್. ಕಲಿಯುಗ ದೋಷಪೂರಿತವಾಗಿದ್ರೂ ಒಂದು ಸುಂದರವಾದ ಒಳ್ಳೆ ಗುಣ ಇದೆ. ಏನದು? ಕೀರ್ತನಾದೇವ ಕೃಷ್ಣಸ್ಯ. ಯಾರು ಕೃಷ್ಣನ ಕೀರ್ತನೆ ಮಾಡ್ತಾರೆ, ಮುಕ್ತ ಸಂಗ ಪರಂ ವ್ರಜೇತ್, ಅವರು ಈ ಕಲಿಯುಗದ ಕಲ್ಮಶಗಳಿಂದ ಪಾರಾಗ್ತಾರೆ. ಕೀರ್ತನೆ ಯಾರು ಭಾಗಿಗೊಳ್ತಾರೆ, ಯಾರು ಪಾಲ್ಗೊಳ್ತಾರೆ, ಅವರು ಸುಮೇಧಶಃ ಅಂತ ಕರೀತಾರೆ. ಮೇಧ ಅಂತಂದರೆ ಬುದ್ಧಿವಂತರು, ಸುಮೇಧಶ ಅಂತಂದರೆ ತುಂಬ ಬುದ್ಧಿವಂತರು. ಯಜ್ಞೇ ಸಂಕೀರ್ತನ ಪ್ರಾಯೇ ಯಜಂತಿ ಹಿ ಸುಮೇಧಶಃ. ಯಾಕೆಂದರೆ ಅವರು ತಮ್ಮಲ್ಲಿರ್ತಕ್ಕಂಥ ಎಲ್ಲ ಒಂದು ದುಃಖಗಳಿಗೆ, ಎಲ್ಲ ಒಂದು ತಮ್ಮ ಒಂದು ಈ ಒಂದು ಈ ಒಂದು ಏನು ಮಟೀರಿಯಲ್ ಎಕ್ಸಿಸ್ಟೆನ್ಸ್, ಭೌತಿಕ ಜಗತ್ತಿನ ನಮ್ಮ ಒಂದು ಸ್ಥಿತಿಯನ್ನು ಇಲ್ಲಿಂದ ತೊರಗಲಿಕ್ಕೆ, ಇದನ್ನು ಬಿಟ್ಟು ಹೋಗಲಿಕ್ಕೆ ಅವರು ಒಂದು ಒಳ್ಳೆಯ ಮಾರ್ಗವನ್ನು ಸೆಲೆಕ್ಟ್ ಮಾಡಿದ್ದಾರೆ. ಯಾವುದು? ಯಜ್ಞೇ ಸಂಕೀರ್ತನ ಪ್ರಾಯ. ಯಾರು ಯಜ್ಞಗಳನ್ನು ಯಜ್ಞ ಸಂಕೀರ್ತನ ಅಂತಂದರೆ ಸಂಕೀರ್ತನ ಯಜ್ಞ ಮಾಡಬೇಕು. ಪ್ರತಿದಿನ ನಾವು ನಮ್ಮ ಮನೆಯಲ್ಲಿ ಇಲ್ಲ ಎಲ್ಲಾದರೂ ಈ ಥರ ಒಂದು ಸತ್ಸಂಗಲ್ಲಿ ಸೇರಿಕೊಂಡು ದಿನ ಸಂಕೀರ್ತನ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳು ಆ ಸಂಕೀರ್ತನ ಮಾಡಲಿಕ್ಕೆ ಅವತರಿಸಿರ್ತಕ್ಕಂಥ ಅವತಾರ ಅದು. ಅವ್ರು ಬಂದು ನಮಗೆ ತೋರಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿರ್ತಕ್ಕಂತಹ ಅವಧಿ ಈ ಒಂದು ಮನುಷ್ಯ ಜನ್ಮದಲ್ಲಿ ತುಂಬ ಕಡಿಮೆ. ಎಷ್ಟು ಕಡಿಮೆ ಅಂತಂದರೆ ಪ್ರಾಬ್ಲಮ್ ಮಾಡಿ ಹೇಳ್ತಾರೆ, ನಮ್ಮ ದೇಹದಲ್ಲಿ 100 ವರ್ಷ ಆಯುಸ್ಸಿರ್ಬೋದು ಅಂದ್ಕೊಳ್ಳಿ, 100 ವರ್ಷ. ಅದರಲ್ಲಿ ಮೊದಲನೇ 10 ವರ್ಷ ಒಂದು ಚಿಕ್ಕ ಮಗು ರೂಪದಲ್ಲಿ ಆಟಾಡ್ಕೊಂಡು ನಿದ್ದೆ ಮಾಡ್ಕೊಂಡಿರುತ್ತೆ. ನೋಡಿ, ಆ ಮಗು ಹಂಗೆ ಮಲ್ಕೊಂಡ್ಬಿಟ್ಟಿದೆ, ಹಂಗೆ ಏನೂ ಗೊತ್ತಿಲ್ಲ ಅದಕ್ಕೆ. ಏನೋ ಅಪ್ಪ ಅಮ್ಮ ಟೈಮ್ ಟು ಟೈಮ್ ಊಟ ಕೊಡ್ತಾರೆ, ಆಟ ಆಡಬೇಕು, ಅಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಆಮೇಲೆ ಯಾವನಿಗೆ ಬರುತ್ತೆ 11ರಿಂದ 20. ಆವಾಗ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ. ಆ ಎನರ್ಜಿನ ಬರ್ನ್ ಮಾಡೋಕ್ಕೆ ಆಟ ಆಡೋಕ್ಕೆ ಹೋಗುತ್ತೆ. ಸ್ಪೋರ್ಟ್ಸು, ಕ್ರಿಕೆಟು, ವಾಲಿಬಾಲ್, ಫುಟ್ಬಾಲ್, ಸ್ವಿಮ್ಮಿಂಗ್, ಜಂಪಿಂಗ್ ಏನೇನೋ ಮಾಡ್ತಾ ಇರುತ್ತೆ. ಆವಾಗಲೂ ಕೂಡ 10 ವರ್ಷ ಉಳಿದಾಯ್ತು ಅಲ್ವಾ. ಆಮೇಲೆ ವಯಸ್ಸಾದಮೇಲೆ 60 ವಯಸ್ಸು ಆದ ತಕ್ಷಣ, ಇಲ್ಲ 70 ವಯಸ್ಸಾದ ತಕ್ಷಣ ತುಂಬ ಏನು ಎನರ್ಜಿ ಇರೋದಿಲ್ಲ. ಅವಾಗೇನು ಮಾಡ್ತೀವಿ? ಸುಮ್ಮನೆ ನಿದ್ದೆ ಮಾಡೋದು,
ಓಡಾಡೋದು ಮಾಡ್ತಾ ಇರ್ತೀವಿ. ಮತ್ತು ನಡುವೆ ನಮಗೆ ಸ್ವಲ್ಪ ಟೈಮ್ ಸಿಕ್ಕಿರುತ್ತೆ, ಏನು 30ರಿಂದ 50, 60. ಆ ಟೈಮಲ್ಲಿ ಏನು ಮಾಡ್ತೀವಿ ನಾವು, ನಮ್ಮಲ್ಲಿರ್ತಕ್ಕಂಥ ಅತಿಯಾದ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಏನೇನೋ ಕೆಲಸಗಳು ಮಾಡ್ತಾ ಇರ್ತೀವಿ. ಸೊ ಹೀಗಾಗಿ ನಮ್ಮಿರ್ತಕ್ಕಂಥ ಎಲ್ಲ ಸಮಯವನ್ನು ಕೇವಲ ನಿದ್ದೆ ಮಾಡಲಿಕ್ಕೆ, ಆಟ ಆಡಲಿಕ್ಕೆ, ನಮ್ಮ ಒಂದು ಆಸೆ-ಆಂಕ್ಷೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ನಾವು ಉಪಯೋಗಿಸ್ಕೊಳ್ತೇವೆ ಹೊರತು ಭಗವಂತನ ಧ್ಯಾನ ಮಾಡಲಿಕ್ಕೆ, ಆಧ್ಯಾತ್ಮಿಕಕ್ಕೋಸ್ಕರ ಇಲ್ಲ, ಆತ್ಮದ ಉನ್ನತಿಗೋಸ್ಕರ ನಾವು ಯಾವತ್ತೂ ಮಾಡ್ತಾ ಇಲ್ಲ. ಅದು ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ. ಹಾಗಾಗಿ ನಮಗಿರ್ತಕ್ಕಂಥ ಸ್ವಲ್ಪ ಸಮಯ ಮಾತ್ರ ಇರೋದು ಈ ಒಂದು ದೇಹದಲ್ಲಿ. ಆ ಒಂದು ಸಮಯವನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನೇ ಚೈತನ್ಯ ಮಹಾಪ್ರಭುಗಳು ನಮಗೆ ಬಂದು ಹೇಳಿರ್ತಕ್ಕಂಥದ್ದು. ಟೈಮ್ ಯಾವಾಗ ಸಿಗುತ್ತೆ ಆವಾಗ ಸಂಕೀರ್ತನೆ ಮಾಡ್ತಾನೆ ಇರಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳೋದು, ಸತತಂ ಕೀರ್ತಯಂತೋ ಮಾಂ. ಯಾವಾಗ ನಿಮಗೆ ಸಮಯ ಸಿಗುತ್ತೋ ಆವಾಗ ನನ್ನ ಕೀರ್ತನೆ ಮಾಡಿ. ಮಾಂ ಅನುಸ್ಮರ. ಅನುಸ್ಮರ ಮೀನ್ಸ್ ಆಲ್ ಟೈಮ್. ಯಾವಾಗಲೂ ಸದಾ ನನ್ನನ್ನು ನಮ್ಮ ಸ್ಮರಣೆ ಮಾಡಬೇಕು. ಬರೀ ಸಂಡೇ ಮಾರ್ನಿಂಗ್ ಬಂದು 1 ಅವರ್ ಕುಂತ್ಕೊಂಡು ಹೋದು ಸ್ಮರಣೆ ಮಾಡೋದಲ್ಲ. ಪ್ರತಿದಿನ ನಿಮ್ಮ ಮನೆಯನ್ನೇ ಒಂದು ದೇವಸ್ಥಾನ ಥರ ಮಾಡಿಕೊಂಡು ಅಲ್ಲಿ ಪ್ರತಿದಿನ ಸಂಕೀರ್ತನೆ ಮಾಡಬೇಕು. ದೇವಾದಿ ದೇವತೆಗಳು ಯಜ್ಞ ಹವನಗಳು ಮಾಡ್ತಾರೆ. ಎಲ್ಲಿ? ಸ್ವರ್ಗಲೋಕದಲ್ಲಿ. ಯಾಕೆ? ಅವ್ರಿಗೇನು ಕಷ್ಟ? ಸುಖವಾಗಿದ್ದಾರಲ್ಲ. ಒಂದೇ ಒಂದು ಕಷ್ಟ ಅವರಿಗೆ, ಏನು? ಆ ಒಂದು ಸ್ವರ್ಗದಿಂದ ವೈಕುಂಠಕ್ಕೆ ಹೋಗಕ್ಕೆ ಆಗ್ತಾಯಿಲ್ಲ ಅವ್ರಿಗೆ, ಆಗದೇ ಇಲ್ಲ. ಅದು ಆ ಸ್ಥಳವನ್ನು ಆ ಥರ ನಿರ್ಮಾಣ ಮಾಡಿದ್ದಾರೆ ಭಗವಂತ. ಹೇಗೆ ತುಂಬ ಶ್ರೀಮಂತವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಆಧ್ಯಾತ್ಮಿಕ ಅಷ್ಟು ಈಸಿಗೆ ಬರೋದಿಲ್ಲ. ಯಾಕೆಂದರೆ ಎಲ್ಲ ಸಕಲ ಸಂಪತ್ತು ಸೌಲಭ್ಯಗಳನ್ನು ತುಂಬಿರ್ತಕ್ಕಂಥ ವ್ಯಕ್ತಿ, ಅವನಿಗೆ ಹಿಂದೆ ತೃಪ್ತಿನೇ ಅದರಲ್ಲೇ ಬ್ಯುಸಿಯಾಗಿರ್ತಾನೆ. ಹಾಗೆ ದೇವತೆಗಳು ಕೂಡ ಎಲ್ಲ ಸಕಲ ಸಂಪತ್ತು ಸವಲತ್ತು ಎಲ್ಲ ಇದ್ದರೂ ಕೂಡ ಅದು ಅವ್ರಿಗೆ ಒಂದೇ ಒಂದು ಚಿಂತೆ, ಇಲ್ಲಿಂದ ವೈಕುಂಠಕ್ಕೆ ನಾವು ಹೋಗೋಕೆ ಆಗ್ತಾಯಿಲ್ಲ ಅಂತ. ಅದಕ್ಕೆ ಅವ್ರು ಯಜ್ಞಗಳು ಮಾಡ್ತಾರೆ. ಆವಾಗ ಭಗವಂತ ವಿಷ್ಣು ಬರ್ತಾರೆ ಅವ್ರ ಮುಂದ್ಗಡೆ. ಯಾಕಪ್ಪ ಯಜ್ಞ ಮಾಡ್ತಿದ್ರೆ, ಏನು ತೊಂದರೆ ನಿಮಗೆ, ಏನು ಬೇಕು ಹೇಳಿ ಅಂತ ಕೇಳಿದಾಗ ಭಗವಂತ ನಮಗೆ ಈ ಸ್ವರ್ಗ ಜೀವನ ಸಾಕು, ಯಾಕೆಂದರೆ ಇಲ್ಲಿಂದ ವೈಕುಂಠಕ್ಕೆ ಹೋಗೋ ಮಾರ್ಗನೇ ಇಲ್ಲ ನಮಗೆ. ಒಂದೇ ಒಂದು ನಿವೇದನೆ, ಏನು? ಹೇಗಾದರೂ ಮಾಡಿ ಈ ಭೂಮಿ ಮೇಲೆ ನನಗೆ ಕೇವಲ ಒಂದು 50 ವರ್ಷ 60 ವರ್ಷ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಬಿಡು, ನನಗೆ ಸಾಕು. ಯಾರು ಕೇಳ್ತಾ ಇದ್ದಾರೆ? ದೇವತೆಗಳು. ಅವರು ನಮ್ಮ ಒಂದು ಆಯುಷ್ಯದ 10,000 ಪಟ್ಟು ಜಾಸ್ತಿ ಬದುಕ್ತಾರೆ ಅವರು. ನಮ್ಮಲ್ಲಿರ್ತಕ್ಕಂಥ 1 ವರ್ಷ ಅವರಿಗೆ 1 ದಿನ ಮಾತ್ರ. ಆ ಥರ ಅವರು 10,000 ವರ್ಷ ಬದುಕ್ತಾರೆ ದೇವತೆಗಳು. ಅವ್ರು ಕೇಳ್ಕೊಳ್ತಿದ್ದಾರೆ, ಇದೆಲ್ಲ ನಮಗೇನು ಬೇಡ ಭಗವಂತ, ಕೇವಲ 50-60 ವರ್ಷ ನನಗೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಕೊಟ್ಬಿಡು. ಯಾಕೆ? ಅಲ್ಲಿ ಅಷ್ಟೊಂದು ದುಃಖಗಳಲ್ಲಿ ಕಷ್ಟ ಅನುಭವಿಸ್ತಾರೆ ಜನ, ನೀವು ಅಲ್ಲಿ ಹೋಗ್ಬೇಕಂತ ಇಷ್ಟಪಡ್ತೀರಲ್ಲ, ಯಾಕೆ ಅಂತಂದರೆ ಕೇವಲ ನಿನ್ನ ಒಂದು ನಾಮಸ್ಮರಣೆ ಸಂಕೀರ್ತನ ಮಾಡಿದರೆ, ಕೇವಲ ನನಗಿರ್ತಕ್ಕಂಥ 50-60 ವರ್ಷಗಳ ಸಂಕೀರ್ತನ ಮಾಡಿದರೆ ಸಾಕು, ಈ ಒಂದು ಭೌತಿಕ ಜಗತ್ತಿನಿಂದ ನಾನು ಆಚೆ ಬಂದು ಮತ್ತೆ ನಾನು ನನ್ನ ಮರಳಿ ಮನೆಗೆ ಹೋಗ್ಬೋದು ಅಂತ ದೇವತೆಗಳು ಕೇಳ್ಕೊಳ್ತಾರೆ. ನೋಡಿ, ಆ ಒಂದು ಅವಕಾಶನ ಕೇಳ್ತಕ್ಕಂಥ ದೇವತೆಗಳು ನಮಗೆ ಇವತ್ತು ಕೇಳದೇನೆ ಭಗವಂತ ಧರಿಸಿದ್ದಾನೆ, ಕೊಟ್ಟಿದ್ದಾನೆ. ಹಾಗಾದರೆ ನಾವು ಎಷ್ಟು ಸೀರಿಯಸ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷವನ್ನು ಕೂಡ ನಾವು ಭಗವಂತನ ಒಂದು ಆಲೋಚನೆ ತೊಡಸ್ಕೋಬೇಕು. ಅದೇ ಚೈತನ್ಯ ಮಹಾಪ್ರಭುಗಳ ಒಂದು ಏನು ಸೊ ನಾವು ಪ್ರತಿದಿನ ಈ ಒಂದು ಸಂಕೀರ್ತನೆಯನ್ನು ತುಂಬ ಸೀರಿಯಸ್ಸಾಗಿ ಫಾಲೋ ಮಾಡಬೇಕು. ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಏನಾಗುತ್ತೆ, ನಮಗೆ ಈ ಕಲಿಯುಗದ ಒಂದು ಏನು ದುಷ್ಟ ಶಕ್ತಿಗಳಿದ್ದಾವೆ, ನಮ್ಮನ್ನು ಅದನ್ನು ಮುಟ್ಟೋದಿಲ್ಲ ನಮಗೆ. ಹೇಗೆ ಅಂತಂದರೆ ಕೃಷ್ಣ ಹೇಳ್ತಾರೆ, ಹೇಗೆ ಈಗ ಕಮಲದ
ಎಲೆ ಇರುತ್ತೆ ನೀರಲ್ಲಿ, ಆ ಕಮಲದ ಎಲೆ ಮೇಲೆ ನೀವು ನೀರು ಹಾಕಿದರೆ ಅದು ನೀರು ಅಂಟ್ಕೊಳ್ಳಲ್ಲ, ಅದಕ್ಕೆ ಜಾರುತ್ತೆ. ಪತ್ರಂ ಪಶ್ವಂ ಹಿವಾಂ ಬಸ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹೇಗೆ ಕಮಲದ ಎಲೆ ಮೇಲೆ ನೀರು ಅಂಟ್ಕೊಳ್ಳಲ್ವೋ ಅದೇ ಪ್ರಕಾರನೇ ಕಲಿಯುಗದಲ್ಲಿ ಯಾರು ಈ ಒಂದು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ, ಯಾರು ಭಗವಂತ ನಾಮಸ್ಮರಣೆ ಮಾಡ್ತಾರೆ, ಅವರಿಗೆ ಕಲಿಪುರುಷ ಅಂಟ್ಕೊಳ್ಳೋದಿಲ್ಲ. ಇದು ಕೃಷ್ಣನ ಭರವಸೆ, ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರ್ತಕ್ಕಂಥ ಒಂದು ಭರವಸೆ. ಆ ಒಂದು ಮೂಮೆಂಟನ್ನು ನಾವು ಇವತ್ತು ಯಾವುದೋ ಒಂದು ಜನ್ಮದ ಸುಕೃತಿಯಿಂದ ಬಂದು ಇಲ್ಲಿ ಭಗವಂತ ನಾಮಸ್ಮರಣೆ ಮಾಡ್ತಾಯಿದ್ದೀವಿ. ಇದನ್ನು ನಾವು ಹೆಚ್ಚು ಕಂಟಿನ್ಯೂ ಮಾಡಬೇಕು. ಪ್ಲಸ್ ನಾವು ಇದನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು. ಇದು ನನಗೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ. ಈ ಒಂದು ಜೀವನ ಹೇಗಾದರೂ ಮಾಡಿ, ಎಷ್ಟೊಂದು ಕಷ್ಟಗಳು ಬರುತ್ತೆ, ಬರಲ್ಲ ಅಂತ ಇಲ್ಲ, ಆದರೆ ಆ ಕಷ್ಟಗಳಲ್ಲೂ ಕೂಡ ನಾವು ಈ ಒಂದು ಭಗವಂತ ನಾಮಸ್ಮರಣೆ ಮಾಡ್ತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಆಗ ಬ್ರಹ್ಮ ಹೇಳ್ತಾರೆ ಏನು, ಯಾರು ಕಷ್ಟಗಳಲ್ಲೂ ಕೂಡ ಭಗವಂತ ನಾಮಸ್ಮರಣೆ ಬಿಡೋದಿಲ್ವೋ ಅವರಿಗೆ ಫಸ್ಟ್ ಮುಕ್ತಿ ಕೊಡೋದಂತೆ ಭಗವಂತ. ಸುಖ ಇದ್ದಾಗ ಭಗವಂತನ ಮರೆಯೋದು ತುಂಬ ಸಹಜ, ಆದರೆ ದುಃಖ ಬಂದಾಗ ಭಗವಂತನ ನೆನೆಸೋದು ಸಹಜ, ಹೌದಾ? ಆದರೆ ದುಃಖ ಬಂದಾಗ ಸುಖ ಬರಲಿ ಅಂತ ಅಪೇಕ್ಷೆ ಪಡ್ಕೋಬಾರ್ದು. ಭಗವಂತ ದುಃಖ ಬಂದಿದೆ ಅಂತಂದರೆ ಅದು ನನಗೆ ಒಂದು ಅವಕಾಶ, ನಿನ್ನನ್ನು ನೆನೆಸ್ಕೊಳ್ಳೋದಕ್ಕೆ, ನನಗೆ ಇನ್ನೂ ಹೆಚ್ಚು ಹೆಚ್ಚು ದುಃಖ ಕೊಡು ಅಂತ ಕೇಳಬೇಕು. ಅದು ಕುಂತಿ ಮಾರನ್ ಹೇಳ್ತಾರೆ, ಹೆಚ್ಚು ದುಃಖ ಕೊಡು ಭಗವಂತ, ಆ ದುಃಖದಿಂದ ಅಟ್ಲೀಸ್ಟ್ ನಾನು ನಿನ್ನ ದೇವಸ್ಥಾನಕ್ಕೆ ಬರಲಿಕ್ಕೆ ಒಂದು ಅವಕಾಶ ಆಗುತ್ತೆ, ನನ್ನ ಮನಸ್ಸು ನಿನ್ನ ಒಂದು ಪಾದಗಳನ್ನ ನೆನೆಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆದರೆ ಆ ದುಃಖ ಬಂದಾಗ ಅಳಬಾರ್ದು. ಬಂದಾಗ ಅದು ಭಗವಂತ ನಮಗೇನೋ ಒಂದು ಕೊಟ್ಟು ಕಳಿಸಿದ್ದಾನೆ ಅವನು ನಾಮಸ್ಮರಣೆ ಮಾಡಲಿಕ್ಕೆ ಅಂತ ಅನಿಸ್ಕೊಂಡು ಅವನ ದುಃಖದಲ್ಲೂ ಕೂಡ ಯಾರು ಈ ಭಕ್ತಿಯ ಮಾರ್ಗವನ್ನು ಫಾಲೋ ಮಾಡ್ತಾರೆ ಅವರು ಖಂಡಿತವಾಗಲೂ ಕೃಷ್ಣನ ಕೃಪೆಗೆ ಪಾತ್ರರಾಗ್ತಾರೆ. ನಾವು ಈಗ ತಾನೇ ವೈಕುಂಠ ಏಕಾದಶಿ ಸೇವೆ ಎಲ್ಲ ಮಾಡ್ತಾಯಿದ್ವಿ. ಕೆಲವೊಬ್ಬರಿಗೆಲ್ಲ ವಾಲಂಟಿಯರ್ ಕರಿತೀವಿ, ಬನ್ನಿ ಒಂದು ಸೇವೆ ಮಾಡಿ ಅಂತ. ಪ್ರಭು ಯಾವ ಸೇವೆ ಕೊಡ್ತೀರಾ? ಯಾವ ಸೇವೆ ಕೊಟ್ರೇನಪ್ಪ? ಎಲ್ಲ ಭಗವಂತನ ಸೇವೆನೇ. ಇಲ್ಲ ಪ್ರಭು, ನನಗೆ ಭಗವಂತನ ಮುಂದ್ಗಡೆ ಯಾವುದಾದ್ರು ಒಂದು ಸೇವೆ ಕೊಡಿ, ಭಗವಂತನ ನೋಡ್ತಾ ಇರ್ಬೇಕು ನನ್ನ, ಆ ಥರ ಒಂದು ಸೇವೆ ಕೊಡಿ. ಆ ಥರ ಸೇವೆ ಯಾವುದಪ್ಪ ಇದೆ ಅಂದರೆ ಅದೇ ತೆಂಗಿನಕಾಯಿ ಹೊಡಿಯೋದು, ಭಗವಂತನಿಗೆ ಹೂವು ತೋರಿಸೋದು, ಭಗವಂತ ನೋಡಪ್ಪ ನಾನು ಸೇವೆ ಮಾಡ್ತಿದ್ದೀನಿ, ಕ್ಯೂ ಮ್ಯಾನೇಜ್ಮೆಂಟ್ ಮಾಡೋದು. ಅರೆ ನೀನು ಇಲ್ಲಿ ಬರೀ ಭಗವಂತ ಮುಂದೆ ಅಲ್ಲ, ನೀನು ಎಲ್ಲಿ ಮಾಡೋದಕ್ಕೆ ಭಗವಂತ ನೋಡ್ತಾನೆ. ಆದರೂ ಪ್ರಭುಜಿ ನನಗೆ ಅದು ಭಗವಂತ ಮುಂದೆನೇ ಮಾಡಬೇಕು. ಕೆಲವೊಬ್ಬರಿಗೆ ಹೇಳಿದೆ, ಇಲ್ಲಪ್ಪ ನಿನ್ನ ಸೇವೆ ಇಲ್ಲಿಲ್ಲ, ದೇವಸ್ಥಾನ ಆಚೆ ಕಡೆ ರೋಡ್ ಇದೆ, ರೋಡ್ ಪಕ್ಕ ಒಂದು ಕಾರ್ ಪಾರ್ಕಿಂಗ್ ಇದೆ, ಅಲ್ಲೋ ನಿಂತ್ಕೊ ನೀನು ಅಂತೇಳಿ. ಪ್ರಭುಜಿ ಏನು ಪ್ರಭುಜಿ ಅಲ್ಲಿ ಕಳಿಸ್ತಿರ, ನೀನು ಅಲ್ಲಿ ಹೋಗಿ ಸೇವೆ ಮಾಡಿದ್ರೆ ಭಗವಂತ ನೀನು ನೋಟ್ ಮಾಡ್ತಾನಪ್ಪ, ಯೋಚನೆ ಮಾಡಬೇಡ. ಸೊ ಭಗವಂತನ ಸೇವೆಗೆ ಮಿತಿ ಇಲ್ಲ. ಭಗವಂತ ಎಲ್ಲೋ ದೇವಸ್ಥಾನದಲ್ಲಿದ್ದಾನೆ ಅಲ್ಲಿ ಮಾತ್ರ ನಾನು ಕಾಣಿಸ್ತಂತಂದಲ್ಲ, ಭಗವಂತ ನಮ್ಮ ದೇಹದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಪರಮಾತ್ಮನ ರೂಪದಲ್ಲಿ ನೋಡ್ತಾ ಇದ್ದಾನೆ. ನಾವೆಲ್ಲೋ ಈಗ ಬೆಳಗ್ಗೆ ಎದ್ದು ಬಿಟ್ಟು ನಾವೆಲ್ಲೋ ಜಪ ಮಾಡ್ತಾ ಇರ್ತೀವಿ, ಹೌದಾ? ಯಾವ ಕೆಲವರು ಬರ್ತಾರೆ ದೇವಸ್ಥಾನಕ್ಕೆ, ಅವಳು ಹೋಗ್ತಿದ್ದಾಳಂತೆ, ನಾನು ಹೋಗೋಣ ಜಪ ಮಾಡೋಣ ಬಾ ಅಂತ, ಅವಳ ಮುಂದೆ ತೋರಿಸ್ಕೊಳ್ಳೋದಕ್ಕೆ. ಆ ಥರದ ಭಕ್ತಿ ಬೇಡ. ನೀವು ದಿನ ಬೆಳಗ್ಗೆ ಎದ್ದು ಮನೆಯಲ್ಲೇ ಮೇಲೆ ಎಲ್ಲೋ ಹೋಗ್ಬಿಟ್ಟು ಯಾವುದೋ ಒಂದು ಮೂಲೆ ಕುಂತ್ಕೊಂಡು ಜಪ ಮಾಡಿ, ಯಾರು ನೋಡ್ತಿಲ್ಲ ಅಂದ್ಕೋಬೇಡಿ, ಭಗವಂತ ನೋಡ್ತಾ ಇದ್ದಾನೆ, ಕೃಷ್ಣ ನೋಡ್ತಾ ಇದ್ದಾನೆ. ನೀವು ಇವತ್ತು ಬೆಳಗ್ಗೆ ಬೇಗ ಇದ್ರಿ, ಹೌದಾ? ಸ್ನಾನ ಮಾಡ್ಕೊಂಡು ಬಂದ್ರಿ, ಜಪ ಮಾಡ್ತಾಯಿದ್ರೆ ಯಾರು ನೋಡ್ತಾ ಇದ್ದಾರೆ? ನಾವು ಯಾರಿಗೋದ್ರೂ ಮಾಡ್ತಾಯಿದ್ದೀವೋ ಬೇರೆಯವ್ರಿಗೋಸ್ಕರ? ಇಲ್ಲ, ಭಗವಂತನಿಗೋಸ್ಕರ, ಭಗವಂತ ತೃಪ್ತಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ. ಹಾಗಾದರೆ ಭಗವಂತ ಎಲ್ಲಿ ನೋಡ್ತಾ ಇದ್ದಾನೆ? ನಮ್ಮ ಹೃದಯದಲ್ಲಿ ಕುಂತ್ಕೊಂಡು ಪರಮಾತ್ಮ ರೂಪದಲ್ಲಿ ನೋಡ್ತಾ ಇದ್ದಾನೆ. ಆವಾಗ ಏನಾಗುತ್ತೆ, ಭಗವಂತ ನಮಗೆ ಮುಂದಿನ ಒಂದು ದೇಹ ಎಲ್ಲಿ ಹೋಗಬೇಕು, ಎಲ್ಲಿ ಯಾವ ಥರ ಸಿಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕಪಿಲ ಮುನಿ ಹೇಳ್ತಾರೆ ದೇವಹೂತಿಗೆ ಭಾಗವತಮಲ್ಲಿ, ಕರ್ಮಣ ದೈವ ನೇತ್ರೇನ ಜಂತುರ್ ದೇಹ ಉಪಪತ್ಯತೆ. ನಾವು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ಪರಮಾತ್ಮ ರೂಪದಲ್ಲಿ ನಮ್ಮ ದೇಹದಲ್ಲಿ ಸೇರಿಕೊಂಡು ನೋಡ್ತಾ ಇರ್ತಾನೆ. ಆಗ ಇವನು ಈ ಥರ ಮಾಡಿದ್ದಾನೆ,
ಇಷ್ಟು ಭಕ್ತಿ ಮಾಡಿದ್ದಾರೆ, ಇಷ್ಟು ನೆನೆಸ್ಕೊಂಡಿದ್ದಾನೆ, ಈ ಥರ ಸೇವೆ ಮಾಡಿದ್ದೇನೆ ಅಂತ ಭಗವಂತ ನೆನೆಸ್ಕೊಂಡು ಅದಕ್ಕೆ ತಕ್ಕಂಥ ಒಂದು ಉನ್ನತವಾದ ಒಂದು ಮಾರ್ಗ, ಉನ್ನತವಾದಂಥ ಒಂದು ದೇಹವನ್ನು ಕೊಡ್ತಾನೆ ಭಗವಂತ. ಅದೇ ಯಾರು ಈ ಒಂದು ಭಕ್ತಿ ಮಾರ್ಗದಲ್ಲಿ ತುಂಬ ಬೆಳೀತಾರೆ ಅವರಿಗೆ ಕೃಷ್ಣ ಹೇಳಿರೋ ಪ್ರಕಾರನೇ ತ್ಯಕ್ತ್ವಾ ದೇಹ ಪುನರ್ಜನ್ಮನೇತಿ ಮಾಮೇತಿ ಅರ್ಜುನ. ಈ ದೇಹ ಬಿಟ್ಟ ತಕ್ಷಣ ಅವರಿಗೆ ಮತ್ತೊಂದು ಜನ್ಮ ಇಲ್ಲ. ಯಾಕೆ? ಕೃಷ್ಣ ಹೇಳ್ತಾರೆ ಮಾಮುಪೇತಿ, ನನ್ನ ಬಳಿಗೆ ಅವರು ಮಳೆ ಬರ್ತಾರೆ. ಯಾವಾಗ ನಾವು ಈ ಒಂದು ಭಕ್ತಿ ಮಾರ್ಗವನ್ನು ಹೆಚ್ಚು ಸೀರಿಯಸ್ ಆಗಿ ತೀವ್ರವಾಗಿ, ತೀವ್ರೇಣ ಭಕ್ತಿ ಯೋಗೇನ, ಭಕ್ತಿನ ತುಂಬ ತೀವ್ರವಾಗಿ ಮಾಡಬೇಕು. ಅವಾಗ ಮಾತ್ರ ಭಗವಂತನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ನೋಡಿ, ಇವಾಗ ಯಾವುದಾದ್ರೂ ಹಳೆ ಕಾಲದಲ್ಲೆಲ್ಲ ಯಜ್ಞ ಮಾಡೋಕ್ಕಿಂತ ಮುಂಚೆ ಹರಣಿ ಅಂತಕ್ಕಂಥ ಕಟ್ಟಿಗೆ ತಗೊಂಡು ಒಂದು ಚೆನ್ನಾಗಿ ಉಜ್ತಾ ಇರ್ತಾರೆ. ಆ ಉಜ್ಜಿ ಕೊನೆಗೆ ಬೆಂಕಿ ಬರುತ್ತೆ. ಸುಮ್ಮನೆ ನೀವು ಕಟ್ಟಿ ತೊಗೊಂಡು ಸುಮ್ಮನೆ ಹಿಂಗೆ ಅಂದರೆ ಬೆಂಕಿ ಬರಲ್ಲ. ಅದನ್ನು ತುಂಬ ಜೋರಾಗಿ ಪ್ರೆಸ್ ಮಾಡಬೇಕು. ಎಷ್ಟು ಅಂದರೆ ಸುಮ್ಮನೆ ಕೈ ಸೋತೋಗುತ್ತೆ. ಅಷ್ಟು ಪ್ರೆಸ್ ಮಾಡಿದ್ರೆ ಮಾತ್ರ ಬೆಂಕಿ ಬರುತ್ತೆ. ಹಾಗೆಯೇ ಈಗ ನೀವು ಯಾವುದಾದ್ರೂ ಚಂದನ್ ಸ್ಯಾಂಡ್ಲ್ವುಡ್ ಕೊಡ್ತಾರೆ, ನೀವು ಅದನ್ನು ಪೇಸ್ಟ್ ಮಾಡ್ಬೇಕಂದ್ರೆ ಜೋರಾಗಿ ಒತ್ತಬೇಕಲ್ವಾ? ಹಾಗೆ ಮಾತ್ರ ಅದ್ರ ಪರಿಮಳ ಬರುತ್ತೆ. ಹಾಗೆಯೇ ನಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ಬರಬೇಕಂತಂದರೆ ಅಷ್ಟೇ ತೀವ್ರವಾಗಿ ನಾವು ಭಕ್ತಿ ಸೇವನೆ ಮಾಡಬೇಕು. ಆಗ ನಮಗೆ ಭಕ್ತಿ ಉತ್ಪತ್ತಿಯಾಗುತ್ತೆ, ಭಕ್ತಿ ಬೆಳೆಯುತ್ತೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ನಿಮಗೆ ಈ ಕಲಿಯುಗದಲ್ಲಿ ಈ ಒಂದು ಸ್ವಲ್ಪ ಅವಧಿಯಲ್ಲಿ ನಾವು ಭಕ್ತಿನ ಬೆಳೆಸ್ಕೋಬೇಕಂತಂದರೆ ಒಂದೇ ಒಂದು ಮಾರ್ಗ. ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರು ಇದನ್ನು ಪ್ರತಿದಿನ ಚಾಚು ತಪ್ಪದೇನೆ ಭಗವಂತ ನಾಮಸ್ಮರಣೆ ಮಾಡ್ತಾರೆ, ಅವರ ಹೃದಯದಲ್ಲಿ ಭಗವಂತ ಖಂಡಿತವಾಗಲೂ ಪ್ರಕಾಶಿಸ್ತಾರೆ. ನಮಗೆ ಎಲ್ಲ ಥರದ ಜ್ಞಾನ ಕೊಡ್ತಾರೆ. ಕೊನೆಗೆ ನಮಗೆ ಈ ಒಂದು ಮೋಕ್ಷವನ್ನು ಕೂಡ ದಾಯಿಸ್ತಾರೆ ಅಂತ ಭಗವದ್ಗೀತೆ ಮತ್ತು ಭಾಗವತಲ್ಲಿ ಹೇಳ್ತಾರೆ. ಇಲ್ಲಿ ನಿಕ್ಸೋಣ. ಶ್ರೀಮದ್ ಭಾಗವತಂ ಕಿ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ, ನಿತಾಯ ಗೌರ ಪ್ರೇಮಂದೇ.